ರೀ ಅತ್ತೆ ಫೋನ್ ಮಾಡಿದ್ರಾ? ಏನು ಫೋನ್ ಮಾಡಿ ತಲೆ ತಿಂತಾ ಇದ್ದಾರೆ. ಇವತ್ತಾರಿಂದ ಒಂದು 10 ಸತಿ 20 ಸತಿ ಫೋನ್ ಮಾಡಿದೆ. ಏನೊತ್ತಗೆ ನಾನು ಇತ್ನಿಲ್ಲ ಕರೆ ನಾನು ಏನಂದೆ? ಇನ್ನೇನಂದ್ಲಿ? ಅವ್ರಿಲ್ಲ ಅಂದೆ. ಇವ್ರದೊಳ್ಳೆ ಕಷ್ಟ ಸುಖನೇ ಅರ್ಥ ಮಾಡ್ಕೊಳ್ಳಲ್ವಲ್ಲ ಅತ್ತೆನು ಮಾವನು. ಏನು ಪದೇ ಪದೇ ಫೋನ್ ಮಾಡ್ತಾರಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ? ಅಲ್ಲ ಎಷ್ಟೊತ್ತಿನಲ್ಲೂ ಅಲ್ಲಿ ಇಲ್ಲಿ ಕುತ್ಕೊಂಡು ಕಾಲ ಕಳೆಯ ಬದಲು ಕೆಲಸಕ್ಕೆ ಹೋದ್ರೆ ಆಗಲ್ವಾ? ಅಲ್ಲೇ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೋಬೇಕಲ್ವಾ? ಈಗ ಅಪ್ಪತ್ತಿರೋಗಿದ್ದಾರೆ, ನಾವು ಬಂದು ಇಷ್ಟು ದಿನ ಆಯ್ತು, ಇಲ್ಲಿಂದ ಕೆಲಸಕ್ಕೆ ಹೋಗೋಕ್ಕಾಗುತ್ತಾ? ಅಷ್ಟು ಬುದ್ಧಿ ಇಲ್ವಾ ಅವ್ರಿಗೆ? ಥೂ. ಒಳ್ಳೆ ತರ ಇತ್ತಿದ್ದ ಸುಮ್ಕಿರತ್ತಾಗೆ ಏನೊತ್ತಗೆ ಏನಂತಿತ್ತು? ಅದೇ ನೀವು 45,000 ರೂಪಾಯಿ ಇಸ್ಕೊಳ್ಳಿಲ್ವಾ? ನಾನು ಒಬ್ಬಳೆ ತಕೊಂಡ, ಅವ್ನಿಗೂ 45,000 ರೂಪಾಯಿ ಕೊಡಲಿಲ್ವಾ? ಇವಾಗ ಕೊಡ್ತಾನೆ, ಈಗ ಆಡ್ತಾ ಇದ್ದಾನಲ್ಲ, ಹಂಗೆ ಹಿಂಗೆಲ್ಲ ತುಂಬ ಮಾತಾಡಿದ್ರು. ಅದಕ್ಕೆ ನಾನು ಅದೇ ಅವರು ಇಲ್ಲ ಬತ್ತೆ ಮಾಡಿ ಅಂತ ಹೇಳಿದೆ. ಫೋನ್ ರಿಸೀವ್ ಮಾಡ್ಬಿಟ್ಟು ಹೇಳಿ ನೀವು, ನೀವೇ ಕಟ್ಕೊಳ್ಳಿ, ನನ್ನ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು. ಅದಕ್ಕೆ ನಿಕ್ಕೆ ಭಯ ಪಡ್ತೀರಾ? ಇವಾಗ 55,000 ಅವ್ರು ಇಟ್ಕೊಂಡಿದ್ದಾರೆ ಅಲ್ವಾ, ಇನ್ನೇನಿಗೆ ನೀವು ಭಯ ಪಡ್ತೀರಾ? ಏನು ಫುಲ್ ಅಮೌಂಟ್ ನಮಗೆ ಕೊಟ್ಟಿದ್ದಾರಾ? ಸುಮ್ಮನೆ ಮಾತಾಡಿದ್ರೆ ಮಾತುಗಳು ಬೆಳಿತಾವೆ ಅಂತ ಸುಮ್ಮನೆ ಅಲ್ಕೊಚ್ಕೊಂಡು ಸುಮ್ಮನೆ ಅಲ್ಲ ಬುಡಿಯದ ನಮ್ಮ ಅಪ್ಪ ಹೋಗಿ ಅಲ್ಲಿ ಅಂಗಡಿ ಕೂತ್ಕೊಂಡು ಕಾಲ ಕಳಿತಾನಲ್ಲ, ಏನು ಕೈಕಾಲು ಮುರಿದೋಗಿತ್ತವ. ನಾವು ಬರೋಕ್ಕಿಂತ ಮುಂಚೆಗೆ ಕೆಲಸಕ್ಕೆ ಹೋಗಿರ್ತಾನೆ, ಹಂಗೆ ಹೋಗ್ಬೇಕಾನೆ ನಮ್ಮ ಜೀವ ತೆಗೆದು. ತರ್ತಾರೆ ಏನಾದರೂ ಆಗಲಿ ಅಂತ ಅವರು, ಅಷ್ಟೇ, ಇನ್ನೇನು ಇಲ್ಲ. ಅಲ್ಲ ರೀ, ತಂದ್ಕೊಡೋಣ ಬಾಕಿ ಟೈಮಲ್ಲಿ. ಇವಾಗ ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಇಲ್ಲಾಂದ್ರೆ ಅವರೇ ಆದರೆ ಸ್ವಲ್ಪ ದುಡ್ಡು ಅರೇಂಜ್ ಮಾಡ್ಕೊಡ್ಬೇಕು. ನೋಡಿದ್ರೆ ನೀನೆಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ವಲ್ಲ, ಬೇರೆ ಬೇರೆ ಕಮಿಟ್ಮೆಂಟ್ ಇರುತ್ತೆ ತಗೊಳಪ್ಪ ಅಂತ, ಅದು ಬಿಟ್ಬಿಟ್ಟು ಅವರೇ ಈ ಥರ ಆಡಿದ್ರೆ ಮಾಡ್ತೇವೆ ಬಡ್ಡಿ ಹೋಗು ಮಾಡು ಬಂಗವ. ಅದೇ ಬತ್ತು ನೋಡಿ ಫೋನು ಅವ್ರದ್ದೇನೋ, ಮಾತಾಡಿ ಎತ್ತಿ ಫೋನ್ ರಿಸೀವ್ ಮಾಡಿ ಮಾತಾಡ್ರಿ. ಏನಕ್ಕೆ ಭಯ ಪಡ್ತೀರಾ ನೀವು? ಹೇಳಿ ಅವ್ರಿಗೆ, ನಮ್ಮ ಹತ್ರ ದುಡ್ಡಿಲ್ಲ, ನೀವು ಕಟ್ಕೊಳ್ಳಿ 55,000 ರೂಪಾಯಿನ, ಆಮೇಲೆ ನಾನು 45,000 ಕೊಟ್ಟು ತೀರಿಸ್ತೀನಿ ನಾನು ಅಂತ ಹೇಳಿ. ಅವ್ರನ್ನೇನಕ್ಕೆ ನೀವು ದಮ್ಮ ಅನ್ಬೇಕು? ನೀವೇನಿಗೆ ಭಯ ಪಡ್ತೀರಾ? ನಾನೇ ಒಂದು ನಮ್ಮ ಹೆಸರು ಬರ್ಸ್ಕೊಳಗಂಟ ಆಮೇಲೆ ಅರ್ಧ ಮೈ ಏನಾದ್ರು ಮಾಡು, ಸುಮ್ಮನೆ ಕಿರಿಕ್ ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆಗಿವನಿ ಕತೆ. ಅಯ್ಯೋ, ಇದೊಳ್ಳೆ ಸರಿ ಐತಲ್ಲ, ಏನಕ್ಕೆ ಕಿರಿಕ್ ಮಾಡ್ತಾರೆ ಅವರು? ಇವಾಗ ನಮ್ಮ ಅಪ್ಪನ ಮನೆ ಮಾರ್ಬಿಟ್ಟು ನಾವು ಮನೆ ಬಿಡ್ಸ್ಕೊಡ್ತಾ ಇರೋದು, ಅದನ್ನ ನಾವು ಕೊಂಡ್ಕೊಂಡ ರೀತಿ ಆಗುತ್ತೆ ಗೊತ್ತಾ? ಅದರಲ್ಲಿ ಏನು ಉಲ್ಲಜು, ಅದರಲ್ಲೆಲ್ಲ ಏನಿಲ್ಲ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ನೀವು. ಹಂಗಾರೆಲ್ಲ ಅದು ಒಂಚೂರು ಆಲಿ ಅಂತ ಸುಮ್ಮನೆ ನೀವು ಕಲಿಸ್ತೀನಿ ಬಡಿಯಕ್ಳಿಗೆ ಹೆಂಗೆ ಕಲಿಸ್ಬೇಕು ಅಂತ ನಂಗೆ ಗೊತ್ತಿಲ್ವಾ? ಕಲಿಸ್ತೀನಿ ನೋಡ್ಕೊ ಹೆಂಗೆ ಕಲಿಸ್ತೀನಿ ಅಂತ. ಅಯ್ಯೋ ಎತ್ತಿ ಅದಕ್ಕೆ ಫೋನ್ ಅಷ್ಟೊಂದು ರಿಂಗ್ ಆಗ್ತಾರೆ, ಎತ್ತಿ ಅದೇನು ಮಾತಾಡಿ. ಹಲೋ ಅಲ್ಲ ಲ ನೀನು ಚೆನ್ನಾಗಿ ಮಾಡ್ತೀಯಕಂದ್ ಬಿಡ್ಲ ಮಗ. ಅಲ್ಲ ತಗಸ್ಕೊಬಿಟ್ಟು ಹಿಂಗೆ ಆಡಿದ್ರೆ ಹೆಂಗ್ಲ ಮಾಡೋದು? ಹಿಂಗೆ ಆಡಿದ್ರೆ ಹೆಂಗೆ ಮಾಡೋದು? ಏನು ಬುದ್ಧಿ ಇಲ್ಲ ನೀನು ಸ್ವಲ್ಪನೂ? ಅಲ್ಲ ಯಾಕಂದ್ ಮಗ, ಒಂಚೂರು ಬುದ್ಧಿದ ಇಲ್ವೋ ಹೇಳಿ ನಿನಗೆ? ಅಲ್ಲ ಹಿಂಗೆ ಹೊಟ್ಟೆ ಉಡ್ಸಿದ್ರೆ ಆದದ್ಲ ನೀನು? ಅದಕ್ಕೆ ಬೆಳಿಗ್ಗೆ ಫೋನ್ ಎತ್ತತೆ ಅಲ್ಲ? ಏನವ ಒಟ ಒಟ ಒಟ್ಟು ನೀನು ತಲೆ ತಿನ್ನೋಡ ಸುಮ್ಮ ಕುತ್ಕೊ. ನೀನು ನಮ್ಗೆ ಕೆಲಸ ಇರಕ್ಕಿಲ್ವಾ? ಮನೆ ವ್ಯಾಪಾರ ಮಾಡೋಕೆ ಅನ್ಕೊ ಬಂದ್ಬಿಟ್ಟು ಇಲ್ಲಿ ಯಾರು ಸಿಗ್ತಿಲ್ಲ ಅನ್ಕೊಂಡು ನಮಗೆ ಟೆನ್ಷನ್ ನಮ್ಗಾಗದೆ. ಈಗ ಮನೆ ಬಿಡ್ಸ್ಕೋಬೇಕು ಬೇಡವಾ ಹೇಳೋತ್ತಾಗೆ? ನಿನಗೆಲ್ಲ ಬಿಡ್ಸೋದು ಇಷ್ಟ ಇಲ್ಲ, ಅದಕ್ಕೆ ಹಿಂಗೆ ಫೋನ್ ಮಾಡಿ ತಲೆ ತಿಂತಿದೆಯೇ? ಬ್ಯಾಡ ಅಂತ ಅಂದಲ್ಲ ಪುಣ್ಯತ್ಮ, ಇದಕ್ಕೆ ಹೆಂಗೆ ಮಾತಾಡಿಯೇ? ನಾನು ಬ್ಯಾಡ ಅಂತ ಅಂದ ಅಲ್ಲಕ್ಕಲ್ಲ. ಅವತ್ತೇ ಮನೆ ದಿಸ್ಲೇ ಹೇಳಿ ನಿನಗೆ ಅವ್ಳು ಕೊಟ್ಟು ಹೇಳ್ಬಿಟ್ಟು ಬಂದೀನಿ. ಅವತ್ತು ಸಂಗಾದೆ ಕಣವ 5,000 ರೂಪಾಯಿ ದುಡ್ಡ ಜೋಡಿಸಿ ಹಾಕಕ್ಕೆ ಹೇಳು ಅಂತ. ನೆನ್ನೆ ರಾತ್ರಿ ಏನಂತ ನೀನು? ಹಾಕ್ತೀನಿ ರವೆಣ್ಣ ಅಂಗಡಿಯಲ್ಲಿ ಹೋಗಿಸ್ಕೊ ಅಂತ ಅಂದೆ ತಾನೆ? ಎಲ್ಲ ಮತ್ತೆ ಹಾಕ್ಯಲ್ಲ ನೀನು? ಹೊಟ್ಟೆ ಉಡ್ಸಿರ್ಲ ಅಲ್ಲಿ ಜನಗಳ ಮುಂದ್ಗಡೆ ಮಾರ ಮರ್ಬೋದಿ ಹೋಗ್ಬೇಕಾ ಹೇಳು? ಅಲ್ಲ ಆಡ್ತೀಯಲ್ಲ, ಆಡೋದೋಡು ಆಡೋದ ಹೆಂಗಾಡ್ತೀಯ ಅಂತ ಕಾಣೆ ಕರ್ರಪ್ಪ. ಅದೇನು ಹೊಟ್ಟೆ ಉಡ್ಸಿರೋ ಕಾಣೆ? ಅಲ್ಲಕ್ಕಲ್ಲ ಮಗ, ನಾವೇ ಸರಿಲ್ಲ. ಈಗ ಆಡ್ತಾ ಇದೆಯಲ್ಲ, ಸಂಘದ ದುಡ್ಡು ಕಲಲ್ಲಿ ತಲೆಗೋದಂಗೆ ಮಾತಾಡ್ತಾರೆ, ಗುಂಪು ಮೇಲೆ ದುಡ್ಡು ಎತ್ಕೊಂಡಿರೋದು. ಸುಮ್ಮನೆ ಅದಾರ ಹೆಂಗಸ್ರುಗಳು ಎಲ್ಲ ಸೇರ್ಕೊಂಡು ಚಂದಾಗಿ ಇದು ಮಾಡ್ತಾರೆ. ಈಗ ನಾವು ಮಾತಾಡೋಂಗಿಂತ ಅವರು ಮಾತಾಡೋದು. ನಾನು ಕಟ್ಟಕ್ಕಿಲ್ಲ ನೀನು ಕಟ್ಟಗಂಟ ಅಂದ್ಕೊಂಡು ಅವರು ಜಬರ್ದಸ್ತ್ ಮಾಡ್ಕೊಂಡು ನಿಂತ್ಕೊತಾರೆ. ಹೆಂಗೆ ಮಾಡಬೇಕು? ಹಿಂಗೆ ಆಡಿದ್ರೆ ನೀನು ನೆನೆ ದಿವಸನಾರು ಹೇಳ್ಬೇಕು ತಾನೆ, ಯಾವುದು ಸೆಟ್ ಆಯ್ತಾರ ಕಣವ, ಎಲ್ಲರೂ ಅಡ್ಜಸ್ಟ್ ಮಾಡ್ಕವ, ಅಥವಾ ಇಸ್ಕವ ಅಂತ ಏನು ಹೇಳ್ದಂಗೆ ನಾಳೆ ಬೆಳಿಗ್ಗೆ ವೆಣ್ಣಂಗಡಿಗೆ ಆಗ್ತದೆ ಅಂದ್ಬಿಟ್ಟು ನೀನು ಹಾಕಿರೋದಿಲ್ಲ. ಎಲ್ಲಿ ನೀನು ಹಾಕಿರೋದು? ಗಂಡಸ್ರು ಅಂತಾರೆ, ನೀವೇನೋ ಏನೋ ಒಂದು ಮಾತಾಡ್ಕೋಬೋದು, ಹೆಂಗಸ್ರುಗಳು ಕೇಳಕ್ಲಕ್ಕಲ್ಲ. ನೀರು ಕಟ್ಟಕೊಂಡು ನಾವು ಕಟ್ಟಕ್ಕಿಲ್ಲ ಅಂದ್ಕೊಂಡು ಆಟ ಮಾಡ್ಕೊಂಡು ನಿಂತವ್ರೆ. ಅಂಥದ್ರಲ್ಲಿ ಹೆಂಗಸ್ರುಗಳು ಬಾಯಿ ಬಂದಾಗ ಮಾತಾಡೋದು ಗೊತ್ತಾ? ಆಮೇಲೆ ಹೋಗ್ಬಿಟ್ಟು ವಾಕೊಂತ ಇಸ್ಕೊ ಬಂದೆ, ಈಗ ವಾಕನ್ ಕೊಡಬೇಕು, ಹಾಕು ಬಿರ್ನೆ ಹಿಂಗೆ ಬಂದು ಕೊಡ್ತೀನಿ ಅಂದ್ಬಿಟ್ಟು ಸಾಂತ ಇಸ್ಕೊಂಡಕ್ಕಲ್ಲ. ಏನು ಮಾಡ್ಬಿಡ್ನಿಲ್ಲ, ಕಟ್ಟು ಅಂದ್ಕೊಂಡು ನಿಂತ್ಕೊಂಡ್ರು. ಆಗ ಸಾಂತಂತವು ಅವಳು ಈಗ ಸಂಘದವ್ರಿಗೆ ಅಂತ ಮಡಿಕೊಂಡಿದ್ದು ದುಡ್ಡನ್ನ ಇಸ್ತಿ ಅಲ್ಲಿ ಕಟ್ಟಿಬಿಟ್ಟಿನಿ. ಈಗ ಅವಳು ಕೊಡಬೇಕು ವಾಪಸ್ಸು, ಏನಾದ್ರು ಮಾನೋಯ್ತವೆ. ಹಾಕು ದುಡ್ಡ ಹೆಂಗೋ ಕಟ್ಟಿದೆಯಲ್ಲ ಬುಡಬೇಗ ನೋಡೋಕ್ಕಾಯ್ತದೆ. ಏನು ಹಿಂಗೆ ಜೀವತ್ತಾಗ್ದಿರಿ ಒಳ್ಳೆ ನೀವು ಅವಾಗ ನಿಮಗೂ ಜ್ಞಾನ ಬೇಕು. ನಮ್ಮ ಆವ ಸತ್ತೋಗಿ ಸಾವು ಬಂದೀನಿ, ಈಗ ಕೆಲ್ಸಕ್ಕೆ ಹೋಯ್ತದ ನಾನು ಹೇಳ್ತೀಯಲ್ಲ. ನೀರು ಬಂದೀನಿ, ಗೊತ್ತಿದ್ದು ನೀವು ಹಿಂಗೆ ಆಡ್ತಿರಲ್ಲ ಹಿಂಗೆ. ಆಯ್ತು ಹೋಗತ್ತಾಗೆ ನಿಮ್ಮ ಕೂಡ ಆಯ್ತಿಲ್ಲ ಕತೆ ಹೊಡೆದಾಡಕ್ಕೆ ನಮಗೆ ಕಂಡು ಹಿಂಗೆ ಆಡ್ತಿಯಲ್ಲ ಹಿಂಗೆ. ನಿಮ್ಗೆ ಅರ್ಥ ಮಾಡ್ಕೊಳ್ಳೋಂಥ ಇದೇ ಇಲ್ವಲ್ಲ ನಿಮಗೆ? ಲೋ ಮಗ, ನೀನು ಹೇಳೋ ಸರಿನೇ, ಇಲ್ಲಿ ಕೇಳ್ಬೇಕು ತಾನೆ. ನಮ್ಮ ಸಮಸ್ಯೆಗಳು ಯಾವ್ದು ಕೇಳಕ್ಕೆ ಅವರು ಸಂಘಕ್ಕೆ ದುಡ್ಡು ಕೊಡ್ಬೇಕಾದ್ರೆ ಹೇಳ್ಬಿಡ್ತಾರೆ. ನೀವು ಅದು ಇದು ಅಂತ ಕಾರಣ ಹೇಳಂಗಿಲ್ಲ, ಕರೆಕ್ಟಾಗಿ ಟೈಮ್ ಕಟ್ಟಬೇಕು ಅಂತವ. ನಾವು ಕಾರಣಗಳು ಕೂತ್ಕೊಂಡ್ರೆ ಕೇಳಾರ ಅವರು? ನಿನ್ನ ಕಾರಣವ ಕೇಳಾರ ಹೇಳು? ಇದೇನು ಇದೊಳ್ಳೆ ಹಣೆ ಬರಕಲ್ಲ. 55,000 ರೂಪಾಯಿ ಎತ್ಕೊಂಡು ಮುಗಿದೋಗೋದಕ್ಕಲ್ಲ ನನ್ನ ಕತೆ. ನೀನು ಏನಂದ್ರೆ ನೀನು ಅವು ಎತ್ಕೊಟ್ಬಿಡು 1,00,000 45,000 ನಾನು ಮಡಿಕತ್ತೀನಿ, ಅದಕ್ಕೂ ಕಟ್ಕೊ ಹೋಯ್ತೀನಿ ಕಣ ಅಂದ್ಬಿಟ್ಟು ಒಂದೇ ಒಂದು ತಿಂಗಳು ಕಟ್ಟಿದೀಯೇ. ಈಗಿಂಗ ಆಲೆ ಯಾವ ಥರ ತೆಗ್ದಿದೆಯಲ್ಲ, ಹೆಂಗೆ ಮಾಡಬೇಕು? ಏನು ಇರ್ತದೆ? ಓಲೆತ ಕಟ್ಟೆ ಬಿಡೋದನಕ್ಕೆ ಅಪ್ಪ, ನಿಮ್ಮ ಕೈ ಮುಗಿದ್ಬಿಡ್ತೀನಿ, ಮೊದಲು ಕಟ್ಟಿ ತೀರಿಸ್ಬಿಡು. ನಿಮ್ಮ ಈ ಸರ್ ಬರೋಕ್ಕಿಲ್ಲ ಹೊರಗಳು ಕತ್ತು, ನಿಮ್ಮ ನೀಟಂಗೆ ಹೊರ ಬರೋಕ್ಕಿಲ್ಲ ಕತೆ ಹೇಳಿದ್ಮೇಲೆ ಒಂದು ಯಾರಿಗೆ ಇರಬೇಕಲ್ಲ. ಅಲ್ಲ ನೆನ್ನೆ ದಿವಸ ತಾನೇ ಫೋನ್ ಮಾಡಿ ಯಾವಾಗ ಕೊಡ್ತೀನಿ ಹೋಗು ರವೆಣ್ಣ ಅಂಗಡಿಗೆ ಹಾಕ್ತೀನಿ ಅಂದ್ಬಿಟ್ಟು. ಈಗ ನೋಡ್ರಿ ಹಿಂಗೆ ಮಾತಾಡ್ತಿದ್ಯಲ್ಲ ನೀನು. ರವೆಣ್ಣ ಅಂಗಡಿಗೆ 5 ಸತಿ ತಿರ್ಗಿವಿ, ಮನೆಗೆ ಒಳಗುವೆ ಎಲ್ಲವ ಕೇಳ್ತಾ ಕೂತಾರೆ, ಇದಕ್ಕೆ ತಿರ್ತಾ ಕೂತಿದೀಯ ಅಂತ. ಹಂಗೆ ಹಾಕ್ತೀನಿ ಅಂದ್ಬಿಟ್ಟು ನೀನು ಹಿಂಗೆ ಮೋಸ ಮಾಡತ್ತೀನಿ. ಅಪ್ಪ ದೇವ್ರ ಕತ್ತ ಹೋಗು. ನಿನಗೆ ನಾನು ಏನಂತಿದ್ದು ನೆನ್ನೆ ಹೇಳ್ತಾ ಅದೇ ಅವಾಗ ದುಡ್ಡಿಲ್ಲ ಕಣವ, ಅಡ್ಜಸ್ಟ್ ಆದ್ರೆ ಹಾಕ್ತೀನಿ ಅಂತ. ನೀನು ನಾನು ಫೋನ್ ಮಾಡಿ ಹೇಳ್ತೀನಿ ಆಮೇಲೆ ಹೋಗು ಅಂತ ಅಂದಿದ್ದಾನೆ. ನಿನ್ನೆರು 5 ಸತಿ ಸುತ್ತು ಅಂದಿದ್ದು. ಏನು ಕೋಟಿ ಗಟ್ಟಲೆ ತೆಗೆಸ್ಕೊಬಿಟ್ಟಿರ್ಬೇಕು ಮಗ ಅನ್ಬೇಕಲ್ಲ ಅಲ್ಲಿ. ಅಲ್ಲಕನವ
ಒಂದು 5,000 ಅಡ್ಜಸ್ಟ್ ಮಾಡೋಕ್ಕಾಗ್ತದ ಅದು ಯಾವ ಮಾಡಿರಿ ನೀವು ಅದು ಯಾವ ಮಕ್ಕ ಹೊತ್ಕೊಂಡು ಕೇಳ್ದವ ನೀನು ಇವತ್ತು ಕಷ್ಟ ಇರುತ್ತಾ ನಾವು ಇಲ್ಲಿ ಬಂದಿರೋ ಸುಖಕ್ಕೆ ಹೋಗಿದ್ದಾವೆ ಹಬ್ಬಕ್ಕೆ ಬಂದಿದ್ದಾವೆ ಉಣ್ಕ ಕೂತಿದ್ಯಲ್ಲ ಅಲ್ಲಿ ಏನಕ್ಕೆ ಒಂದು ಪರಿಜ್ಞಾನ ಇರಬೇಕು ಮನ್ಸೂನ್ಗೆ ಲೋ ಅಲ್ಲ ಚಂದಾಗ ಮಾತಾಡ್ತಿದ್ದಕ್ಕಲ್ಲ ನೀನು ತೆಗಿಸ್ಕೊಬಿಟ್ಟು ಅಲ್ಲ ನೀನು ಪರಿಜ್ಞಾನ ಐತಿಲ್ವಲ್ಲ ನಿನ್ಗೆ ಏನಿತ್ತಿಲ್ವ ಇವತ್ತು ಸಂಗತಿ ಅಂತ ಎಣ್ಣೆ ಅಂತು ನಾನು ಎಲ್ಲಿ ಜೋಡ್ಸಾನೆ ಅವತ್ತು ಒಂದಿಸ್ಲು ಹೇಳಿ ಯಾವ ನೀನು ತಲೆ ಕೆಸ್ಕೊಂಡು ಹೋಗವ ನಾನು ಕಟ್ಕತ್ತೀನಿ ಆಗ ನನಗೇನು ಗೊತ್ತಿಲ್ವಾ ಅಂತ ಒಬ್ಬೊಗಳಿದೆಯೇ ಈಗ ನೋಡಿದ್ರೆ ಹಿಂಗೆ ಮಾತಾಡ್ತೀಯಲ್ಲ ಯಾರ ಕೊಟ್ಟರು ₹1 ದುಡ್ಡು ಊಟಕ್ಕಿಲ್ಲ ವಯಸ್ಸಾಗದೆ ನಿಮ್ಗೆ ದುಡ್ಡು ಅಂತ ಯಾರು ಕೊಟ್ಟರು ನಿಮ್ಮ ಅಪ್ಪನಾರ ಕೆಲ್ಸಕ್ಕೆ ಹೋಯ್ತಿತ್ತು ದುಡ್ಡು ಕಾಸು ಇರೋದು ಈಗೆಲ್ಲರೂ ಹೋಯ್ತದ ಯಾಕೆ ಹೋದ್ರೆ ಒಮ್ಮನ್ವಾ ಕೆಲಸಕ್ಕೆ ಮೊದ್ಲು ಹೆಂಗೆ ಹೋಯ್ತಿದ್ರಿ ಅದು ಈಗ ನಾನು ಬಂದು ಸೇರ್ಕೊಬಿಟ್ನಲ್ಲ ನನ್ನ ಜೀವ ತೆಗಿಬೇಕಲ್ಲ ಎಲ್ಲವೂ ನಾನು ಎದಕ್ಕೆ ಕರ್ಕೊಂತೀನಿ ಎಂತ ಮಾತಂದಿಲ್ಲ ಮಗ ನೀನು ಅದಕ್ಕೆ ಏನು ತಂದಾಗ್ತಿದ್ದಿಲ್ಲ ಏನು ತಂದಾಗ್ತಿದ್ದೀನಿ ನೀನು ತರಬಾರ್ದೆ ಅಲ್ಲ ಪಿಂಚುಡಿ ದುಡ್ಡು ಬಂದಿದ್ದ ದುಡ್ಡು ನಾವು ಅಷ್ಟೋ ಇಷ್ಟೋ ಮಡಿಕೊಂಡು ಅದರಲ್ಲೇ ಮನೆ ಭಂಗ ಮಾಡ್ಕೊತೇವಿ ನಾವು ಸಾಮಾನು ಕೇಳಲ್ಲ ಅವಳು ನಾನು ಎತ್ತಿ ಎಷ್ಟು ಸತಿ ನಾನು ಎಣ್ಣೆ ತರ್ಸ್ಕೊಟ್ಟಿದ್ದಾನು ಎಷ್ಟು ಸತಿ ತರ್ಸ್ಕೊಟ್ಟಾನು ಅಂತ ಎಲ್ಲರೂ ಒಂದೊಂದು ದಿವಸ ಓದಿದ್ರು ₹100 ಬಂದು ನಾನು ಮಡಿಕೊಳಕ್ಕಿಲ್ಲ ಅಯ್ಯೋ ಬಿಡು ಅವ್ನು ಒಬ್ಬನೇ ಸಾಕಾಯ್ತಾನೆ ಒಂದು ಯಾವ್ದಾರು ಒಂದು ಖಾಲಿ ಅಂದ್ಬಿಟ್ಟು ಹಾಲು ತಂದು ಕೊಡೋದು ಉಪ್ಪು ತಂದು ಕೊಡೋದು ಈರುಳ್ಳಿ ಬೆಳ್ಳುಳ್ಳಿ ತಗೊಡೋದು ಹಿಂಗೆಲ್ಲ ಮಾಡ್ತಿಲ್ಲ ನಾನು ಇದ್ರೆ ಮಡಿಕೊಂಡು ಕೂತಿದ್ದೆ ನಾನು ನೀನು ಚೆನ್ನಾಗಂತೀಯ ಬಿಡ್ಲಾ ನಿಂದ ಅಮ್ಮ ಯಾಕನಪ್ಪ ನೀನು ತೆಗೆದುಕೊಟ್ಟು ತಪ್ಪಿಗೆ ಒಳ್ಳೆ ಸರಿಯಾಗಾಯ್ತು ಆಯ್ತು ಇದು ಒಂದ್ಸರಿ ತೀರ್ಸ್ಕೊಟ್ಬಿಡು ಇನ್ನು ಯಾವ ಹಣ ಕಸದ ಯಾವಾರ ಬೇಡ ನನಗೆ ಒಂದು ಕಂತು ಕಟ್ಬಿಟ್ಟು ಈಗ ಅರ್ಥ ಕುಂತಿದ್ಯಲ್ಲ ಮಗ ನೀನು ಇನ್ನು ಅದೆಲ್ಲ ತೀರ್ಸಕಂಟು ಏನು ಕತೆ ನಿಂದು ಲೋ ಮಗ ನೀನು ಇಷ್ಟೆಲ್ಲ ಆದ್ಮೇಲೆ ನಂಗೆ ಬೇಡಕನಪ್ಪ ಮನೇಲಿ ಜಗಳಾಡೋದು ಬೇಡ ಯಾವ್ದಾರು ಜೋಡಿಸ್ಬಿಟ್ಟು ನುಡಿಯ ಕಟ್ಬಿಡು ಕ್ಲಿಯರ್ ಮಾಡ್ಕೊಟ್ಬಿಡು ಬೇಡ ಇನ್ನು ತಿಂಗಳ ವಸೂಲಿ ಮಾಡಕ್ಕೆ ಜಗಳಾಡ್ಕೊಂಡು ನಿಂತ್ಕೊಳಕ್ಕೆ ನೀನು ಕೊಟ್ಟೆ ಅದೇಕವ ನೀವು ₹55,000 ನೀವು ಮಡಿಕಂದ್ರೆ ₹45,000 ಕೊಟ್ಟಂದು ಬಿಡು ನೀವೇ ಕಟ್ಕೊಳ್ಳಿರಂತೆ ಅಲ್ಲಕ್ಕಲ್ಲ ಚೆನ್ನಾಗಿ ಮಾತಾಡ್ತೀಯ ಬಿಡ್ಲ ಯಾತಕ್ಲ ನಾನು ಇಸ್ಕೊಂಡಿದ್ದೆ ₹55,000 ತಿನ್ಕೊಳಕಲ್ಲ ನೀನು ತಂಗಿ ಮದುವೆ ಮಾಡಕ್ಕೆ ಅಲ್ಲ ಇದ್ಯಾಕ್ಲ ಮಗ ಹಿಂಗೆ ಆಡ್ತದೆ ಆಡ್ಕೊಳ್ಳೋದು ಮುಂಗಡೆ ಚಾರ್ ಬಿದ್ದಂಗೆ ಜನಗಳು ಆಡ್ಕೋಬೇಕಾ ತಿರ್ಗಾ ಕಚ್ಚಾಡ್ತವೆ ನಾಯಕ ಚಡಂಗೆ ಅಂತವೆ ಎಷ್ಟು ಬುದ್ಧಿನೇ ಕಲಿಕವಲ್ಲ ನೀನು ಎಷ್ಟು ಹೇಳಿದ್ರುವೆ ನೀನು ಸರಿ ಅದನ್ಕತ್ತ ಹಾಕು ನೀನುವೆ ಅಲ್ಲ ನೀನುವೆ ಒಳ್ಳೆ ಸರಿಯಾಗಿ ಇದು ಮಾಡ್ತೀಯಕಂದು ಬಿಡ್ಲ ಮಗ ಅದು ಯಾರಿಗಪ್ಪ ನೀನು ತಂಗಿ ಮದುವೆ ತಾನೆ ನೀವು ನಿಂತ್ಕೊ ಮಾಡ್ಬೇಕಾಗಿರೋದು ನಾವು ಮಾಡಿವಿ ಎಲ್ಲಾರೇ ಹಿಂಗೆ ಆಡಿದ್ರೆ ಹೆಂಗ್ಲ ಮಗ ಹೋಗು ಯಾವಾರ ಶಿಸ್ತಿರ್ಬೇಕು ಕಣಪ್ಪ ಇಲ್ಲ ನಾಲ್ಕು ಕಾಸು ಹುಟ್ಟದ್ಲ ಹಿಂಗ್ಲ ಬುದ್ಧಿ ಕಲಿಯೋದು ನೀನು ಹಿಂಗಂತೆ ಕೂತಿದ್ಯಲ್ಲ ಮಗ ನಾನು ಎಲ್ಲಿ ತೀರ್ಸಕ್ ಹೋಗನಪ್ಪ ಎಲ್ಲಿ ತೀರ್ಸಕ್ ಹೋಗನೆ ಮತ್ತೆ ಸುಮ್ಮನಿರು ಈಗ ಕೊಟ್ಟಿದ್ದಾನೆ ಇಸಿ ಕೊಡ್ತೀನಿ ಇರು ತಿನ್ಕೊ ಹೋಯ್ಕಿಲ್ಲ ನಮ್ಗೆ ಇಲ್ಲಿ ಮನೆ ವ್ಯಾಪಾರ ಮಾಡ್ಬಿಟ್ಟು ಮೊದಲ ಮನೆ ನಮ್ಮ ಹೆಸರು ಬರ್ಸ್ಕೊಳ್ಳೋದ ಅಂತ ನಾವು ಇದು ಮಾಡಿದ್ರೆ ಹೋಗ್ಬಿಟ್ಟು ಗಂಡ ಹೊಟ್ಟು ಸೇರ್ಕೊಂಡು ಇಬ್ಬರು ಹಿಂಸೆ ಮಾಡಿ ಬರ್ದು ಕೊಟ್ಬಿಟ್ಟಿದ್ದೀರಲ್ಲ ಈಗ ನನ್ನ ಹೆಸರು ಬರ್ಸ್ಕೊಳ್ಳೋದು ಬೇಡವಾ ಇರೋದೊಂದು ಮನೇನೂ ಇಲ್ದಂಗೆ ಮಾಡ್ಕೊಳ್ಳೋದು ನಾನು ಹೇಳು ಮೊಲ್ಡ್ರಂಗೆ ಆಗ್ತಿರಲ್ಲ ನೀವು ಅದೊಂದು ಮನೇನು ಬೇಡ ಬೇಡ ಅಂತ ನೀವೇ ಹಿಂಸೆ ಮಾಡಿ ಬರ್ಕೊಟ್ಬಿಟ್ಟು ಈಗ ನಮ್ಮ ಜೀವ ತೆಗಿತಿದ್ದೀರಲ್ಲ ಅಲಕಲ್ಲ ಇವಳು ಕವಿತನ ಗಡತಾನೆ ಖರ್ಚು ಮಾಡಿ ಮನೆ ಕಟ್ಟಿರೋದು ಈಗ ಅವ್ರು ಕಟ್ಬಿಟ್ಟು ಈಗ ನಿನಗೆ ಪುಕ್ಸಟ್ಟೆ ಕೊಡಿ ಅಂತ ಕೊಟ್ಟದ ಮಗ ಇದೊಳಗೆ ಚೆನ್ನಾಗಿ ಬಣ್ಣೆ ಮಾತಾಡ್ತೀಯಕಲ್ಲ ಅದಕ್ಕೆ ಯಾವ ದುಡ್ಡು ಬೇಡ ಏನು ಬೇಡ ಬಿಸಾಕದ ಅಂದ್ಬಿಟ್ಟು ಈಗ ಮತ್ತೆ ಮನೆ ಮಾರಕ್ಕೆ ನಾವು ಇರೋದು ಮಾರ್ಬಿಟ್ಟು ಬರೋ ಗಂಟೆ ಸುಮ್ಮನೆ ತಾಳ್ಮೆ ತಕೋ ಯಾರು ತವ್ರು ಇಸ್ಸಿ ಕೊಟ್ಟು ದುಡ್ಡ ಸರಿಯಾ ಕೊಟ್ಬಿಟ್ಟು ಸುಮ್ಮನೆ ಯಾಕೆ ಗಾಡಿಯ ನೀನು ಮತ್ತೆ ಇಷ್ಟ ಆಗದೆ ಕಣಪ್ಪ ಇಷ್ಟ ಆಗದೆ ನಾನು ಕೊಡಕಿಲ್ಲ ಅಂದನ ನೀವು ಚೆನ್ನಾಗಿ ಮಾತಾಡ್ತಿಕತ್ ಬಿಡಪ್ಪ ಆಯ್ತು ಬಿಡು ಅಯ್ಯೋ ಮುಡ ಮಗ ನಾಣೆ ಬರೋ ಸರಿ ಲಾಕು ಎಣ್ಣೆ ಹತ್ರ ಅಷ್ಟೇ ಗಂಡೆ ಹತ್ರ ಅಷ್ಟೇ ಯಾರಿಂದ ನೆಮ್ಮದಿಲ್ಲಕತ್ ನಮಗೆ ಅವಳು ನೋಡಿದ್ರೆ ಅವಳು ನಿನ್ನ ತಂಗಿ ಒಂದು ಫೋನ್ ಮಾಡಿ ಮಾತಾಡಕ್ಕಿಲ್ಲ ನೀನು ನೋಡಿ ನೀನು ಹಿಂಗೆ ಅನ್ಸದ್ ಮಾತಾಡ್ತೀಯ ಏನ್ರಲ್ಲ ನಾವೇ ಸರಿಯಾ ಯಾವ ಸುಮ್ಮನೆ ಮಡ್ಗೋ ನೀನು ಸುಮ್ಮನೆ ತರ್ತೀನಿ ಬಿಡ ನೀನು ಒಳ್ಳೆ ನಮ್ಮನ್ನ ಯಾಕೆ ಹಿಂಗೆ ಜೀವ ತೆಗ್ದಿ ಅಂತಾಗೆ ಕೊಟ್ಟನು ಬಿಡವ ಹೇಳವ ನಾಳೆ ಕೊಂಡ ಕೊಡ್ತೀನಿ ಅಂದ್ಬಿಟ್ಟು ಅವಳು ಸುಮ್ಮನೆ ಅದಳ ಅವಳು ಹೋಗು ನೀನು ಕೊಟ್ಟಂಗಾಯ್ತಾ ನೀನು ಇರೋ ಒಂದು ಜೊತೆ ವಾಲೇವೆ ಅವನೇ ಮುಡ್ಬಿಟ್ಟು ಅಂತ ಕೊಡ್ತೀನಿ ನೀನು ಮಾಡಾನೆ ಏನಾದ್ರು ಮಾಡ್ಕೋಗು ನನಗೇನು ಹೇಳಿಯ ನೀನು ಹೇಳ್ಬಿಡ ನನಗೇನುವೆ ಸರಿ ಬಿಡಪ್ಪ ಸರಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ